ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುವವನಾಗಿದ್ದೆ. ಈ ದಿನದ ವಾಕ್ಯ ಭಾಗ, ದೇವರು, ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆ, ದೇವರು ಮನುಷ್ಯನಿಗೆ ಎಲ್ಲ ಅಧಿಕಾರವನ್ನು ಕೊಟ್ಟನು. ಆದರೆ ಮನುಷ್ಯನು ತಾನು ಮಾಡಿದ ಪಾಪದ ದೆಸೆಯಿಂದ ಆತನು ಎಲ್ಲವನ್ನ ಕಳೆದುಕೊಂಡನೆಂಬುದಾಗಿ ನಾವು ನೋಡ್ತೇವೆ ಪ್ರಿಯ. ದೇವರು ಮೊದಲನೇದಾಗಿ, ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆ, ದೇವರು ನಮ್ಮನ್ನ ಆಶೀರ್ವದಿಸುವುದಕ್ಕೆ ಬಯಸುವವನಾಗಿದ್ದಾನೆ. ಆದರೆ ಮನುಷ್ಯನು ದೇವರ ಮಾತಿಗೆ ಅವಿಧೇಯನಾದ ಕಾರಣ ದೇವರ ಶಾಪಕ್ಕೆ ಅವನು ಒಳಗಾದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ ಪ್ರಿಯರೇ. ಆ ಶಾಪದಿಂದ ನಾವು ಹೊರಗಡೆ ಬರಬೇಕು ಎಂಬುದಾಗಿ ನಾವು ಬಯಸುವುದಾದರೆ ದೇವರ ವಾಕ್ಯ ಒಂದೇ ನಮ್ಮನ್ನ ಆ ಶಾಪದಿಂದ, ಆ ಪಾಪದಿಂದ ನಮ್ಮನ್ನ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಪ್ರಿಯರೇ. ಹಾಗಾಗಿ ನೀವು ದೇವರ ವಾಕ್ಯವನ್ನ ಓದುವಾಗ ದೇವರ ಆಶೀರ್ವಾದಗಳು ಹೇಗೆ ನಾವು ಪಡೆದುಕೊಳ್ಳಬಹುದು ಎಂಬುದಾಗಿ ನಿಮಗೆ ಅದು ಅರ್ಥವಾಗುವಂತದ್ದಾಗಿದೆ. ಆದಿಯಲ್ಲಿ ಆದಾಮನು ಪಾಪ ಮಾಡಿದಾಗ ದೇವರ ವಾಕ್ಯ ಹೇಳ್ತದೆ, ಆತನ ಮೂಲಕವಾಗಿ ಈ ಭೂಮಿಗೆ ಶಾಪ ಬಂತು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ ಪ್ರಿಯರೇ. ಹಾಗಾಗಿ ಆದಾಮನ ಸಂತತಿಯಿಂದ ಬಂದಂತ ಪ್ರತಿಯೊಬ್ಬ ಮನುಷ್ಯನ ಕೂಡ ಈ ದಿನದಲ್ಲಿ ಶಾಪದಲ್ಲಿ ಇರುವವನಾಗಿದ್ದಾನೆ. ಆ ಶಾಪದಿಂದ ಹೊರಗಡೆ ಬರಬೇಕಾದ್ರೆ ದೇವರ ವಾಕ್ಯವನ್ನ ನಾವು ಕೇಳುವಂತವರಾಗಬೇಕು, ಆ ವಾಕ್ಯವನ್ನ ನಾವು ಸ್ವೀಕರಿಸಿಕೊಳ್ಳುವಂತವರಾಗಬೇಕು. ಆ ವಾಕ್ಯಕ್ಕೆ ವಿಧೇಯರಾಗುವಾಗ ದೇವರ ಆಶೀರ್ವಾದಗಳನ್ನ ಮತ್ತೊಂದು ಸಾರಿ ನಾವು ಪಡೆದುಕೊಳ್ಳುವುದಕ್ಕೆ ಅದು ಸಾಧ್ಯವಾಗ್ತದೆ. ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಈ ದಿನದಲ್ಲಿ ದೇವರು ನಿಮ್ಮನ್ನ ಆಸೆಗಳನ್ನ ಪೂರೈಸಲಿ, ನಿಮಗೆ ಬೇಕಾದಂತ ಆಶೀರ್ವಾದ ಕೊಡಲಿ ಎಂಬುದಾಗಿ ಈ ಒಂದು ವಾಕ್ಯದ ಮೂಲಕವಾಗಿ ನಿಮ್ಮನ್ನ ಎಚ್ಚರಿಸುವವನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ದೇವರು ನಿಮ್ಮನ್ನ ಆಶೀರ್ವದಿಸಲಿ.